ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. जीतेगा भाई, जीतेगा, जीतेगा भाई, जीतेगा. ನಿನ್ನ ಆಟ ದೇಶಕ್ಕೆ ಹಿತ, ನೀನೇ ನಮ್ಮ ಭಾರತ ತಂಡದ ನಾಯಕ. ಆರಂಭಿಕನಾಗಿ ಹಾಕುತ್ತಿ ಉತ್ತಮ ಸ್ಕೋರ್ಗೆ ಅಡಿಪಾಯ. ಮಹಾರಾಷ್ಟ್ರದಲ್ಲಿ ಹುಟ್ಟಿದರೂ ಈ ಭಾರತಕ್ಕೆ ಕಳಶಪ್ರಾಯ. ಶುಭ್ಮನ್, ನಿನ್ನ ಆಟ ನಮಗೆ ಖುಷಿಯ ಮನ್. ಸಚಿನ್, ವಿರಾಟ್ ನಂತರದ ಸೂಪರ್ ಮ್ಯಾನ್. ಪಂಜಾಬಿನ ಗೆಲುವನ್ನು ಕಸಿದುಕೊಳ್ಳುವ ಮಾಂತ್ರಿಕ, ನಮ್ಮ ತಂಡಕ್ಕೆ ಬೇಕು ಇಂತಹ ಆಲ್ರೌಂಡರ್ ಯಾಂತ್ರಿಕ. ಜಡೇಜಾ ಸರ್, ನೀವು ಜಗತ್ತು ಒಪ್ಪಿದ ಆಲ್ರೌಂಡರ್. ಬ್ಯಾಟಿಂಗ್ ಸ್ಪಿನ್ ತರಲಿದೆ ಟ್ರೋಫಿಯ ಬಂಪರ್. ಗುಜರಾತ್ನ ಸರ್ದಾರ್ನಂತೆ ನೀ ಅಪ್ರತಿಮ. ನಾವೆಲ್ಲರೂ ನಿನ್ನ ಆಟಕ್ಕೆ ಸಲ್ಲಿಸುವೆವು ನಮನ. ಅಕ್ಷಯ್, ಭಾರತ್ ಕ್ರಿಕೆಟ್ನ ಭವಿಷ್ಯದ ಪಟೇಲ. ಬೇಕಿದ್ದಾಗ ವಿಕೆಟ್, ಬರವಿದ್ದಾಗ ರನ್, ನೀ ತಂಡದ ಕುಚೇಲ. ಗಾಂಧಿ ಹುಟ್ಟಿದ ನಾಡಿನ ಸೈಲೆಂಟ್ ಕಿಲ್ಲರ್. ನಿನ್ನ ಆಟ ಭಾರತದ ಗೆಲುವಿಗೆ ಸೂಪರ್. ಗುಂಗುರು ಕೂದಲಿನ ಕುಲದೀಪ್, ನಿನ್ನ ಸ್ಪಿನ್ ಜಾದು ತರಲಿ ಭಾರತಕ್ಕೆ ಕಪ್. ಪಸರಿಸಲಿ ಜಗತ್ತಿನೆಲ್ಲೆಡೆ ಯುಪಿಯ ದೀಪ. ಸೂಚಿಸೋಣ ನಾವೆಲ್ಲ ಬೇರೆ ತಂಡಗಳಿಗೆ ಸಂತಾಪ. ಶಮಿ, ಭಾರತದ ಗೆಲುವಿಗೆ ಹಾಕು ನೀ ಸೋಪಾನ. ಚಪ್ಪಾಳೆ ಕೇಕೆಯೊಂದಿಗೆ ಹಾಕುವೆವು ಗುಣಗಾನ. ಶಮಿ ಇದ್ದಲ್ಲಿ ವಿಕೆಟ್ಗೆ ಬರವೆಲ್ಲಿ, ನಂಬಿಕೆಯ ವಿಕೆಟ್ ಟೇಕರ್ ನಮ್ಮಲ್ಲಿ. ವರುಣ್, ಭಾರತ ಕ್ರಿಕೆಟ್ನ ಭವಿಷ್ಯದ ಚಕ್ರವರ್ತಿ. ಮಿಸ್ಟರಿ ಸ್ಪಿನ್ನರ್ ಕ್ರಿಯೇಟ್ಸ್ ಹಿಸ್ಟರಿ. ಭಾರತಕ್ಕೆ ನಿನ್ನ ಆಟ ನೆಸೆಸರಿ. ಮುಂದುವರೆಯಲಿ ಕ್ಲಾಸಿಕ್ ಪ್ರೊಫೆಷನಲ್. 2011ರ ಸೂಪರ್ ಹೀರೋ ಗೌತಮ್, ಈಗ ಭಾರತ ತಂಡದ ದ್ರೋಣಾಚಾರ್ಯ ಈ ಗಂಭೀರ. ನಿನ್ನ ಮನೋಬಲ ತಂಡಕ್ಕೆ ವರದಾನ. ಭಾರತಕ್ಕೆ ಬೇಕು ಗೆಲುವಿನ ಧ್ಯಾನ. ಗೆದ್ದು ಬಾ ಭಾರತ, 100 ಕೋಟಿ ಜನತೆ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆ ಗೊತ್ತಿರುವಂತೆ 2002 ಮತ್ತು 2013ರಲ್ಲಿ ಚಾಂಪಿಯನ್ಸ್ ಟ್ರೋಫಿನ ನಾವು ಭಾರತ ದೇಶ ಗೆದ್ದಿದೆ. ಸೊ ಅದೇ ರೀತಿ 2024ರಲ್ಲಿ ಕೂಡ ಎಲ್ಲ ಲೀಗ್ ಮ್ಯಾಚ್ನಲ್ಲಿ ಎಲ್ಲೂ ಸೋಲು ಕಾಣಲಾರದಂತೆ ಸೆಮಿಫೈನಲ್ ಕೂಡ ಉತ್ತಮವಾದ ರೀತಿಯಲ್ಲಿ ಪ್ರದರ್ಶಿಸಿಬಿಟ್ಟು ಈಗ ಫೈನಲ್ಗೆ ಹಂತಕ್ಕೆ ಬಂದಿದ್ದಾರೆ. ಇವತ್ತು ನಡೀತಕ್ಕಂಥ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ತುಂಬ ಉತ್ಕಂಠಭರಿತವಾದಂಥ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕಂದರೆ ಎರಡೂ ಟೀಮ್ಗಳು ಕೂಡ ಬಲಾಢ್ಯವಾದಂಥ ಟೀಮ್ ಆಗಿರುತ್ತೆ. ಆದರೆ ಭಾರತದ ಟೀಮ್ ತುಂಬ ಸದೃಢವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ತುಂಬ ಉತ್ತಮವಾದ ರೀತಿಯಲ್ಲಿದೆ. ಶುಭ್ಮನ್ ಗಿಲ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, KL ರಾಹುಲ್, ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಬಾಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲವೂ ಕೂಡ ಉತ್ತಮವಾದ ಪ್ರದರ್ಶನ ನೀಡುತ್ತದೆ. ಅದೇ ರೀತಿ ರವೀಂದ್ರ ಜಡೇಜಾ, ಶಮಿ, ಕುಲ್ದೀಪ್ ಮತ್ತು ವರುಣ್ ಚಕ್ರವರ್ತಿ ಅವರ ಬಾಲಿಂಗ್ ತುಂಬ ಉತ್ತಮವಾದ ರೀತಿಯಲ್ಲಿದೆ. ಹಾಗೆ ಗೌತಮ್ ಗಂಭೀರ್ ಅವರ ನಾಯಕ ಕೋಚಿಂಗ್ ಕೂಡ ತುಂಬ ಉತ್ತಮವಾದ ರೀತಿಯಲ್ಲಿದೆ. ಸೊ ಹಾಗಾಗಿ ಇವತ್ತು ನಡೀತಕ್ಕಂಥ ಮ್ಯಾಚ್ ಖಂಡಿತವಾಗ್ಲೂ ಭಾರತ ಗೆದ್ದೇ ಗೆಲ್ಲುತ್ತೆ. ಮತ್ತೊಂದು ಸಲ 3ನೇ ಸಲ ನಮ್ಮ ಚಾಂಪಿಯನ್ಸ್ ಟ್ರೋಫಿ ನಮ್ಮ ದೇಶಕ್ಕೆ ಬರುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಶ್ರೀ ವಾಸು ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿ ಕಡೆಯಿಂದ ಶ್ರೀ ವಾಸು ವಿದ್ಯಾಲಯದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ನೋಡ್ತಿದ್ರು ಅವರಲ್ಲಿರ್ತಕ್ಕಂಥ ಕ್ರೀಡಾ ಸ್ಫೂರ್ತಿಯನ್ನು, ಆ ಒಂದು ಕ್ರೀಡಾ ಸ್ಫೂರ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರೀಡಾ ಸ್ಫೂರ್ತಿ ಬೆಳೆಸೋದೇ ನಮ್ಮ ಒಂದು ಸಂಸ್ಥೆಯ ಮೂಲ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರ ಪರವಾಗಿ ಭಾರತ ದೇಶಕ್ಕೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದೆ ಬರಲೇಬೇಕು ಅಂತ ಅವರಿಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.